ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥಣಿ ಬಂದ್ ಯಶಸ್ವಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಆರ್.ಬಿ. ಗವಾಯ್ ಅವರ ಮೇಲೆ ಶೂ ಎಸೆಯಲು ಯತ್ನ ಮಾಡಿದ್ದ ಹಾಗೂ ವಿಶ್ವರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ರಾಕೇಶ್ ಕಿಶೋರ್ ಹಾಗೂ ಅನಿಲ್ ಮಿಶ್ರಾ ಇವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಹಾಗೂ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಅಥಣಿಯ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥಣಿ ಬಂದ್ ಮಾಡಿ ಯಶಸ್ವಿಗೊಳಿಸಲಾಯಿತು. ಬೆಳಗ್ಗೆಯಿಂದಲೇ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದ್ದಾರೆ. ವಿವಿಧ ದಲಿತ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ದಾರೆ. ಪೊಲೀಸರು ಭದ್ರತಾ ವ್ಯವಸ್ಥೆ ಕಟ್ಟಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಸಾರಿಗೆ ಸಂಚಾರ ಕೆಲವೊತ್ತು ಅಸ್ತವ್ಯಸ್ತಗೊಂಡಿದ್ದರೂ ಪರಿಸ್ಥಿತಿಯ ನಂತರ ಸಾಮಾನ್ಯ ಸ್ಥಿತಿಗೆ ಮರಳಿದೆ. ಜನರ ಶಾಂತ ಸಹಕಾರದಿಂದ ಬಂದ್ ಶಾಂತಯುತವಾಗಿ ಸಂಪನ್ನಗೊಂಡಿದೆ. ಈ ವೇಳೆ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥಣಿಯ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ನೀಡಲಾಯಿತು. ಈ ವೇಳೆ ಅಥಣಿಯ ಖ್ಯಾತ ವಕೀಲರಾದ ನಿತೀಶ್ ಪಟ್ಟಣ್ ಅವರು ಮಾತನಾಡಿ, ರಾಕೇಶ್ ಕಿಶೋರ್ ಎಂಬುವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಇನ್ನು ಈ ವೇಳೆ ಅಥಣಿಯ ಖ್ಯಾತ ವಕೀಲರಾದ ನಿತೀಶ್ ಪಟ್ಟಣ್ ಅವರು ಮಾತನಾಡಿ, ರಾಕೇಶ್ ಕಿಶೋರ್ ಎಂಬುವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲು ಯತ್ನಿಸಿದ್ದಾನೆ. ಇವನ ಹಿಂದೆ ಬೆನ್ನೆಲುಬಾಗಿ ಆರ್ಎಸ್ಎಸ್ ನಿಂತಿದ್ದಾರೆ ಎಂದು ವಕೀಲರು ಹೇಳಿದ್ದಾರೆ. ಘಟನೆ ನಡೆದದ್ದು 6 ತಾರೀಕಿಗೆ. ಆದರೆ ಇನ್ನೂ ಆರ್ಎಸ್ಎಸ್ನವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇದಕ್ಕೆ ಅವರ ಕುಮ್ಮಕ್ಕಿದೆಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಹೇಳಿದ್ದಾರೆ. ಅದಲ್ಲದೆ ನಮ್ಮ ವಿಷಯಕ್ಕೆ ಬಂದರೆ ಪೆನ್ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಯುವ ಮುಖಂಡರಾದ ಮಾಂತೇಶ್ ಬಡಗಿ, ವಕೀಲರಾದ ಶಶಿಕಾಂತ್ ಬಡಗಿ, ಸಂಘ ವಕೀಲರು, ಕೊಬ್ಬರಿ ವಕೀಲರು, ವನಜೋಲೆ ವಕೀಲರು, ದಯಾನಂದ ವಾಗ್ಮೋರೆ, ಸದಾಶಿವ ಕಾಂಬ್ಳೆ, ಅಪ್ಪಸಾಬ್ ಘಟಕಾಂಬ್ಳೆ, ಕಪಿಲ್ ಘಟಕಾಂಬ್ಳೆ, ವಿನೋದ್ ಪಾಟೀಲ್, ನಂದು ಬನಸೋಡೆ, ಮಂಜು ಹೊಳಿಗಟ್ಟಿ, ಶಬ್ಬೀರ್ ಸದಬಚ್ಚೆ, ಅಯಾಜ್ ಮಾಸ್ಟರ್, ರೂಪಾ ಕಾಂಬ್ಳೆ, ಸವಿತಾ ಕಾಂಬ್ಳೆ, ಜಯಶ್ರೀ ಕಾಂಬ್ಳೆ ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ದಲಿತ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕಿನಾದ್ಯಂತ ಬಂದಿರತಕ್ಕಂತ ಹಳ್ಳಿಗಳಿಂದ ಬಂದಿರತಕ್ಕಂತ ಯಾವತ್ತು ನನ್ನ ಕುಲ ಬಾಂಧವರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಮೊಟ್ಟ ಮೊದಲನೇದಾಗಿ ತಮ್ಮೆಲ್ರಿಗೂ ನಾನು ಜೈ ಭೀಮ್ ವಂದನೆಗಳನ್ನ